ಭಾರತ ದೇಶದ ಪುಣ್ಯಭೂಮಿಯಲ್ಲಿ ದೇವಾನು ದೇವತೆಗಳು ನಾನಾ ಅವತಾರಗಳನ್ನೆತ್ತಿ ನೆಲೆ ನಿಂತಿದ್ದಾರೆ. ಇಲ್ಲಿನ ಪರಿಸರ ಒಂದು ಅಮರ ಕಾವ್ಯ. ಇಲ್ಲಿನ ಜನ ಸಹೃದಯತೆಯ ಶಿಖರ. ಇಲ್ಲಿನ ಎಲ್ಲರ ಹೃದಯಗಳಲ್ಲೂ ಭಯ ಭಕ್ತಿ ಭಾವದ ಅಮರಜ್ಯೋತಿ ಬೆಳಗುತ್ತಿದೆ. ಇಂತಹ ಧರ್ಮಭೂಮಿ ಭಾರತದ ಮುಕುಟಮಣಿ ಕರ್ನಾಟಕ. ಕರ್ನಾಟಕವೆಂದರೆ ಶಾಂತಿ ಸರ್ವಧರ್ಮ ಸಮನ್ವಯಗಳ ತವರೂರು. ಕರ್ನಾಟಕದಲ್ಲಿನ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಅಂತರಗಟ್ಟೆ ಗ್ರಾಮ ಆ ದುರ್ಗಾಂಬೆಯ ಪ್ರೀತಿಪಾತ್ರ ಊರಾಗಿ ತಾನಿಲ್ಲಿಯೇ ನೆಲೆಸಿ ಬೇಡಿ ಬಂದವರ ಪಾಲಿನ ಮಾತೆಯಾಗಿ ಭಕ್ತರನ್ನು ತನ್ನ ಮಡಿಲಲ್ಲಿಟ್ಟುಕೊಂಡು ಹರಸಿ ಕಾಪಾಡುತ್ತಿದ್ದಾಳೆ ಆ ದುರ್ಗಾಂಬೆ ಅಂತರಗಟ್ಟೆ ಗ್ರಾಮದಲ್ಲಿ. ಅಂತರಗಟ್ಟೆ ಕಡೂರಿನಿಂದ 33 ಕಿಲೋಮೀಟರ್, ಅಜ್ಜಂಪುರದಿಂದ 13 ಕಿಲೋಮೀಟರ್, ಹೊಸದುರ್ಗದಿಂದ 18 ಕಿಲೋಮೀಟರ್ ಹಾಗೂ ವಿಶ್ವವಿಖ್ಯಾತವಾದ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ನೆಲೆಸಿರುವ ಯಗಟಿಪುರದಿಂದ 19 ಕಿಲೋಮೀಟರ್ ದೂರದಲ್ಲಿದೆ. ಅಂತರಗಟ್ಟೆ ಸ್ವಾಭಾವಿಕವಾಗಿಯೇ ಪ್ರಶಾಂತವಾದ ಸ್ಥಳ. ಹಸಿರು ಎಲ್ಲೆಲ್ಲೂ ಕಾಣುತ್ತದೆ. ಇಲ್ಲಿನ ಜನ ಶಾಂತಿಪ್ರಿಯರು, ದೇವರಲ್ಲಿ ಭಕ್ತಿಯುಳ್ಳವರು, ತಾಯಿಯ ಸೇವೆಯಲ್ಲಿ ಸದಾ ನಿರತರಾಗಿರುವವರು. ನೀವೀಗ ಕಾಣುತ್ತಿರುವುದೇ ಅಂತರಗಟ್ಟೆ ದೇವಸ್ಥಾನ. ಇಲ್ಲಿ ದುರ್ಗಾಂಬೆ ನೆಲೆಸಿದ್ದಾಳೆ. ಈಕೆ ಇಲ್ಲಿಗೆ ಬರಲು ಕಾರಣವಾದ ಐತಿಹ್ಯವೂ ಇದೆ. ಸಾಮಾನ್ಯರಲ್ಲಿ ಸಾಮಾನ್ಯಳಂತೆ ಕೂಲಿ ಕೆಲಸ ಮಾಡುವ ಹೆಣ್ಣು ಮಗಳಾಗಿ ಅವತರಿಸಿದ ದುರ್ಗಾಂಬೆ ಅಂತರಗಟ್ಟೆಗೆ ಬರುತ್ತಾಳೆ, ತೋರುತ್ತಾಳೆ, ಹರಸಿ ಕಾಪಾಡುತ್ತಾಳೆ. ಕಂಕಣ ಭಾಗ್ಯ ನೀಡುವವಳು, ಸಂತಾನ ಭಾಗ್ಯ ತರುವವಳು, ಕಷ್ಟ ಕಾರ್ಪಣ್ಯಗಳನ್ನು ಕಳೆಯುವವಳು, ಸುಖ ಶಾಂತಿಯನ್ನು ಕರುಣಿಸುವವಳು ಆಗಿದ್ದಾಳೆ ಈ ದುರ್ಗಮ್ಮ. ಈಕೆಯನ್ನು ದೊಡ್ಡಮ್ಮ, ಕರಿಯಮ್ಮ ಎಂಬ ಹೆಸರಿನಿಂದಲೂ ಕರೆದು ಆರಾಧಿಸುತ್ತಾರೆ ಭಕ್ತರು. ಸಂಪೂರ್ಣ ಅಲಂಕಾರದಿಂದ ವಿಜೃಂಭಿಸುವ ತಾಯಿ ದುರ್ಗಾಂಬೆ ಅಂತರಗಟ್ಟೆಯ ವರತಾಯಿ ಎನಿಸಿದ್ದಾಳೆ. ಈ ದೇವಾಲಯದ ಸನಿಹದಲ್ಲಿಯೇ ಇರುವುದು ಮಾತಂಗಮ್ಮನವರ ದೇವಾಲಯ. ಇಲ್ಲಿರುವ ದೇವಿಯರೆಂದರೆ ದೊಡ್ಡಮ್ಮ, ನಡ್ಲಮ್ಮ, ಚಿಕ್ಕಮ್ಮ ದೇವಿಯರು. ಈ ದೇವಾಲಯದ ಪಕ್ಕದಲ್ಲಿರುವುದು ಮರಳಮ್ಮ ದೇವಾಲಯ. ಇಲ್ಲಿಂದ ಸ್ವಲ್ಪ ದೂರದಲ್ಲಿರುವುದು ಗೋಣಿ ಮರದಮ್ಮನವರ ದೇವಸ್ಥಾನ. ದೇವಿಯ ಪವಾಡಗಳು ಅನೇಕ. ದೇವಿಯ ಹೆಜ್ಜೆಯ ಗುರುತು ಬಂಡೆಯ ಮೇಲೆ ಮೂಡಿದ್ದು ಇಂದಿಗೂ ಭಕ್ತರೆಲ್ಲರೂ ಶ್ರದ್ಧಾಭಕ್ತಿಗಳಿಂದ ಆ ಪಾದಕ್ಕೆ ನಮಿಸಿ ನಲಿಯುತ್ತಾರೆ. ಬೇಗೂರಿನಿಂದ ಬಂದ ಬಾಯಾರಿದಾಗ ಬಂಡೆಯನ್ನೇ ಗುದ್ದಿ ನೀರನ್ನು ಹೊರತಂದಳಂತೆ, ತನ್ನ ದಾಹವನ್ನು ತೀರಿಸಿಕೊಂಡಳಂತೆ. ಅದರ ಕುರುಹನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಅಂತರಗಟ್ಟೆಯಲ್ಲಿ ನಡೆಯುವ ದೇವಿಯ ಜಾತ್ರೆ ಸುಮಾರು 7 ದಿನಗಳು ನಡೆಯುವ ವೈಭವದ ಜಾತ್ರೆ. ಇಡೀ ಕಡೂರು ತಾಲ್ಲೂಕಿಗೆ ಪ್ರಸಿದ್ಧವಾದ ಜಾತ್ರೆ ಈ ಅಂತರಗಟ್ಟೆ ಜಾತ್ರೆ. ಜಾತ್ರಾ ಸಮಯದಲ್ಲಿ ಪಾನಕದ ಬಂಡಿಗಳು ಸಾಲು ಸಾಲಾಗಿ ಬಂದು ಭಕ್ತರ ದಾಹ ತೀರಿಸುತ್ತವೆ. 100 ವಾಹನಗಳಲ್ಲಿ ಸಾವಿರಾರು ಭಕ್ತರು ಜಾತ್ರಾ ಸಮಯದಲ್ಲಿ ಬಂದು ನೆರೆದು ಸಂಭ್ರಮಿಸುತ್ತಾರೆ. ಪಲ್ಲಕ್ಕಿ ಉತ್ಸವ, ರಥೋತ್ಸವ, ಬೇವಿನ ಸಿರಿ, ಬಾಯಿ ಬೀಗದ ಹರಕೆಗಳ ವೈಭವಗಳನ್ನು ಪದಗಳಲ್ಲಿ ವರ್ಣಿಸಲು ಸಾಧ್ಯವಿಲ್ಲ. ಕಣ್ಣಾರೆ ಕಂಡೇ ಆನಂದ. ನೀವೂ ಬನ್ನಿ ಒಮ್ಮೆ ಅಂತರಗಟ್ಟೆಗೆ. ನಮ್ಮ ನಿಮ್ಮ ನಡುವಿನ ಅಂತರವನ್ನು ಕಳೆದು ಮಾನವೀಯ ಸಂಬಂಧಗಳನ್ನು ಗಟ್ಟಿಗೊಳಿಸಿಕೊಳ್ಳಲು ಬನ್ನಿ. ದುರ್ಗಾಂಬೆಯ ವೈಭವ ಕಾಣಲು ಬನ್ನಿ. ದುರ್ಗಾಂಬೆಯನ್ನು ಪೂಜಿಸಲು ಬನ್ನಿ. ವ್ಯವಹಾರ ವ್ಯಾಪಾರಗಳ ಅಭಿವೃದ್ಧಿ, ಮನೆತನ ನೆಲೆ ನಿಲ್ಲಲು, ಊರು ಊರಲ್ಲಿ ಮಾನವ ಮಾನವರಲ್ಲಿ ಒಂದುಗೂಡಿಸುವ ದಿವ್ಯ ಶಕ್ತಿ ಪಡೆಯಲು ಬನ್ನಿ ಅಂತರಗಟ್ಟೆಗೆ. ದೇವಿಯ ದರ್ಶನಕ್ಕೆ, ದೇವಿಯ ಆಶೀರ್ವಾದಕ್ಕೆ, ಜಾತ್ರೆಯನ್ನು ನೋಡುವುದಕ್ಕೆ ಬನ್ನಿ ಅಂತರಗಟ್ಟೆಗೆ, ದುರ್ಗಾಂಬೆಯ ದಿವ್ಯ ಸನ್ನಿಧಿಗೆ.